ನಮಸ್ಕಾರ ಗೆಳೆಯರೆ. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಜಗತ್ತಿನ ಅತಿ ದೊಡ್ಡ ಸೂಪರ್ ಪವರ್ ಅಮೆರಿಕ ಮತ್ತು ಯಾರಿಂದಲೂ ಸೋಲಿಸಲಾದ ಅಜೇಯ ಇಸ್ರೇಲ್ ಇವತ್ತಿಗೆ ಇರಾನ್ ಮುಂದೆ ಅಕ್ಷರಶಃ ಮಂಡಿ ಊರ್ತಾ ಇದೆಯಾ? ಒಂದೆಡೆ ಡೊನಾಲ್ಡ್ ಟ್ರಂಪ್ ನಾವು 5 ದಿನ ಯಾವುದೇ ದಾಳಿ ಮಾಡಲ್ಲ, ಮಾತುಕತೆ ನಡೆಯುತ್ತಿದೆ ಅಂತಾರೆ. ಆದರೆ ಇರಾನ್ ತಕ್ಷಣವೇ ನಿನ್ನ ಜೊತೆ ಮಾತನಾಡುವವರು ಯಾರು, ನಮ್ಮದೇನು ಮಾತುಕತೆ ಇಲ್ಲ ಅಂತ ಟ್ರಂಪ್ಗೆ ಮುಖಭಂಗ ಮಾಡ್ತದೆ. ಹೌದು, ಮಾರ್ಚ್ 2026ರ ಈ ಭೀಕರ ಯುದ್ಧ ಇಡೀ ಜಗತ್ತಿನ ನಕ್ಷೆಯನ್ನೇ ಬದಲಾಯಿಸುತ್ತಿದೆ. ಸೊ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಪವರ್ ಹೇಗೆ ತನ್ನ ಅಸ್ತಿತ್ವಕ್ಕಾಗಿ ಹೆಣಗಾಡ್ತಾ ಇದೆ ಅನ್ನೋ ಇದರ ಅಸಲಿ ಸತ್ಯವನ್ನ ಬಿಚ್ಚಿಡೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಸೊ ಗೆಳೆಯರೆ, 2026ರ ಆರಂಭ ಇಡೀ ಜಗತ್ತಿಗೆ ಒಂದು ಭೀಕರ ಸಂದೇಶವನ್ನ ತಂದಿದ್ದು, ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಕಾಳಗ ಈಗ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಲುಪಿದೆ. ಕೆಲವು ವರ್ಷಗಳ ಹಿಂದೆ ಜಗತ್ತು ಏನಂತ ನಂಬಿತ್ತು? ಇಸ್ರೇಲ್ ಅನ್ನ ಯಾರು ಮುಟ್ಟೋದಕ್ಕೆ ಸಾಧ್ಯವಿಲ್ಲ, ಅವರ ರಕ್ಷಣಾ ತಂತ್ರಜ್ಞಾನ, ಗುಪ್ತಚರ ಸಂಸ್ಥೆ ಮೊಸಾದ್ ಮತ್ತು ಅವರ ಐರನ್ ಡೋಮ್ ಜಗತ್ತಿನಲ್ಲೇ ಬೆಸ್ಟ್ ಅಂತ. ಆದರೆ ಮಾರ್ಚ್ 2026ರಲ್ಲಿ ಇರಾನ್ ನಡೆಸಿದ ಆ ಒಂದು ಸರಣಿ ದಾಳಿ ಈ ಎಲ್ಲ ನಂಬಿಕೆಗಳನ್ನು ಬುಡಮೇಲು ಮಾಡಿದೆ. ಗೆಳೆಯರೆ, ಇರಾನ್ ನೂರಾರು ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದಾಗ ಇಸ್ರೇಲ್ನ ಪ್ರಖ್ಯಾತ ಐರನ್ ಡೋಮ್ ಮತ್ತು ಆರೋ ಸಿಸ್ಟಮ್ ಸಂಪೂರ್ಣವಾಗಿ ವಿಫಲವಾದವು. ಹಾಗೂ ಇಸ್ರೇಲ್ನ ಜನಸಾಮಾನ್ಯರು ತಮ್ಮ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಾರಗಟ್ಟಲೆ ಬಂಕರ್ಗಳಲ್ಲಿ ಅಡಗಿ ಕೂಡುವ ಪರಿಸ್ಥಿತಿ ಬಂತು. ಹಾಗೇನೆ ಗೆಳೆಯರೆ, ಯಾವ ದೇಶ ತನ್ನ ಭದ್ರತೆಗಾಗಿ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿತ್ತೋ ಇವತ್ತಿಗೆ ಅದೇ ದೇಶದ ಜನ ತಮ್ಮದೇ ಮನೆಯಲ್ಲಿ ಅಸುರಕ್ಷಿತರಾಗಿದ್ದಾರೆ. ಹಾಗಾದ್ರೆ ಇಸ್ರೇಲ್ ಸೋತಿದ್ದು ಹೇಗೆ ಗೊತ್ತಾ ಗೆಳೆಯರೆ? ಅವರು ತಮ್ಮ ಹೈಟೆಕ್ ಗ್ಯಾಜೆಟ್ಸ್ ಮತ್ತು AI ಮೇಲೆ ಅತಿಯಾದ ನಂಬಿಕೆ ಇಟ್ಟಿದ್ರು. ಆದರೆ ಇಲ್ಲಿ ಇರಾನ್ ಇದರ ವೀಕ್ನೆಸ್ ಅನ್ನು ಹುಡುಕಿದ್ದು, ಇರಾನ್ ಏಕಾಏಕಿ ಸಾವಿರಾರು ಅಗ್ಗದ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಒಟ್ಟಿಗೆ ಹಾರಿಸಿತ್ತು. ಹಾಗೂ ಇದನ್ನು ಮಿಲಿಟರಿ ಭಾಷೆಯಲ್ಲಿ ಸ್ಯಾಚುರೇಷನ್ ಅಟ್ಯಾಕ್ ಅಂತ ಹೇಳಲಾಗ್ತದೆ. ಅಂದರೆ ಎದುರಾಳಿಯ ರಕ್ಷಣಾ ವ್ಯವಸ್ಥೆಗೆ ಯಾವುದನ್ನು ತಡೆಯಬೇಕು, ಯಾವುದನ್ನು ಬಿಡಬೇಕು ಅಂತ ತಿಳಿಯದೆ ಸಿಸ್ಟಮ್ ಕನ್ಫ್ಯೂಸ್ ಆಗುವುದು. ಗೆಳೆಯರೆ, ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಇರಾನ್ನ ಈ ಬೃಹತ್ ಪ್ಲಾನ್ ಅನ್ನು ಪತ್ತೆ ಹಚ್ಚುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಹಾಗೂ ಇಲ್ಲಿ ಇರಾನ್ ತನ್ನ ಕ್ಷಿಪಣಿಗಳನ್ನು ನಗರಗಳ ಕೆಳಗೆ ರಹಸ್ಯ ಮಿಸೈಲ್ ಸಿಟಿಗಳಲ್ಲಿ ಬಚ್ಚಿಟ್ಟಿತ್ತು. ಡಿಜಿಟಲ್ ಸಿಗ್ನಲ್ಗಳ ಬದಲಾಗಿ ಹಳೆಯ ಕಾಲದ ಫಿಸಿಕಲ್ ಮೆಸೇಜ್ ಮೂಲಕ ಸಂಪರ್ಕ ಮಾಡ್ತಾ ಇದ್ರು. ಹಾಗೂ ಇದರಿಂದ ಇಸ್ರೇಲ್ನ ಅತ್ಯಾಧುನಿಕ ಟ್ರ್ಯಾಕಿಂಗ್ ಸಿಸ್ಟಮ್ಗಳಿಗೆ ಸುಳಿವೆ ಸಿಗಲಿಲ್ಲ. ಅಕ್ಟೋಬರ್ 7ರ ಹಮಾಸ್ ದಾಳಿಯ ನಂತರ ಇದು ಮೊಸಾದ್ನ ಅತಿ ದೊಡ್ಡ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ಸೊ ಈಗ ಬರೋಣ ಇಸ್ರೇಲ್ನ ಆಪ್ತ ಮಿತ್ರ ಅಮೆರಿಕದ ಕಡೆಗೆ. ಅಮೆರಿಕದ ಪರಿಸ್ಥಿತಿ ಈಗ ಮುಂದೆ ಹೋದರೆ ಕಚ್ಚತ್ತೆ, ಹಿಂದೆ ಬಂದರೆ ಒದಿಯುತ್ತೆ ಅನ್ನುವಂತಾಗಿದೆ. ಯಾಕಂದ್ರೆ ಗೆಳೆಯರೆ, ಅಮೆರಿಕ ನೇರವಾಗಿ ಯುದ್ಧ ಕೇಳಿದರೆ ಗಲ್ಫ್ ರಾಷ್ಟ್ರಗಳಲ್ಲಿ ತೈಲ ಬೆಲೆ ಗಗನಕ್ಕೇರ್ತದೆ ಮತ್ತು ಅಮೆರಿಕದ ಎಕನಾಮಿ ಮುಳುಗುತ್ತದೆ ಅನ್ನೋ ಭಯ ಅವರಿಗಿದೆ. ಸೊ ಇದಕ್ಕಾಗಿ ಮಾರ್ಚ್ 23ರಂದು ಡೊನಾಲ್ಡ್ ಟ್ರಂಪ್ ಒಂದು ಅಚ್ಚರಿಯ ಘೋಷಣೆ ಮಾಡಿದ್ರು. ನಾವು ಮುಂದಿನ 5 ದಿನಗಳ ಕಾಲ ಇರಾನ್ನ ಯಾವುದೇ ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ ಮಾಡುವುದಿಲ್ಲ, ನಮ್ಮ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ರು. ಆದರೆ ಗೆಳೆಯರೆ, ಟ್ರಂಪ್ ಈ ಮಾತನ್ನ ಹೇಳಿದೆ ತಡ ಇರಾನ್ನಿಂದ ಬಂದ ಉತ್ತರ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಹಾಗೂ ಇರಾನ್ ತಕ್ಷಣವೇ ನಮ್ಮ ಮತ್ತು ಅಮೆರಿಕದ ನಡುವೆ ಯಾವುದೇ ಮಾತುಕತೆ ನಡೆದಿಲ್ಲ ಅನ್ನೋ ಟ್ರಂಪ್ ಅವರ ಸುಳ್ಳನ್ನ ಜಗಜ್ಜಾಹೀರು ಮಾಡಿತ್ತು. ಹಾಗೂ ಇದು ಅಮೆರಿಕದಂತ ಸೂಪರ್ ಪವರ್ಗೆ ಆದ ಜಾಗತಿಕ ಅವಮಾನ. ಗೆಳೆಯರೆ, ಇರಾನ್ ಕೇವಲ ಬಾಯಿ ಮಾತಲ್ಲಿ ಉತ್ತರ ಕೊಟ್ಟಿಲ್ಲ, ಬದಲಾಗಿ ಒಂದು ಭಯಾನಕ ಬೆದರಿಕೆ ಹಾಕಿದೆ. ಒಂದ್ ವೇಳೆ ಅಮೆರಿಕ ತನ್ನ ವಿದ್ಯುತ್ ಕೇಂದ್ರಗಳ ಮೇಲೆ ದಾಳಿ ಮಾಡಿದರೆ ಇರಾನ್, ಸೌದಿ ಅರೇಬಿಯಾ, UAE ಮತ್ತು ಕುವೈತ್ನಲ್ಲಿರುವ ವಾಟರ್ ಡಿಸಾಲಿನೇಷನ್ ಪ್ಲಾಂಟ್ಗಳ ಅಂದರೆ ಸಮುದ್ರದ ನೀರನ್ನು ಕುಡಿಯುವ ನೀರನ್ನಾಗಿ ಮಾಡುವ ಘಟಕಗಳ ಮೇಲೆ ದಾಳಿ ಮಾಡುವುದಾಗಿ ಘೋಷಿಸಿದೆ. ಗೆಳೆಯರೆ, ಒಮ್ಮೆ ಯೋಚಿಸಿ, ಗಲ್ಫ್ ದೇಶಗಳಲ್ಲಿ ಕುಡಿಯುವುದಕ್ಕಾಗಿ ನೈಸರ್ಗಿಕ ನೀರಿನ ಮೂಲಗಳಿಲ್ಲ. ಒಂದು ವೇಳೆ ಪ್ಲಾಂಟ್ಗಳು ನಾಶವಾದರೆ ಕೇವಲ 1-2 ದಿನಗಳಲ್ಲಿ ಲಕ್ಷಾಂತರ ಮುಗ್ಧ ಮಹಿಳೆಯರು, ಮಕ್ಕಳು ಕುಡಿಯಲು ಹನಿ ನೀರಿಲ್ಲದೆ ಬಾಯಾರಿಕೆಯಿಂದ ನರಳಿ ಸಾಯ್ತಾರೆ. ಹಾಗೂ ಈ ಒಂದು ಭಯಾನಕ ಮಾನವೀಯ ಬಿಕ್ಕಟ್ಟಿನ ಅಂದರೆ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಕಲ್ಪನೆಯೇ ಅಮೆರಿಕವನ್ನ ಹಿಂದೇಟು ಹಾಕುವಂತೆ ಮಾಡಿದೆ. ಜೊತೆಗೆ ಹಾರ್ಮೋಜ್ ಜಲಸಂಧಿಯನ್ನು ಬಂದ್ ಮಾಡಿ ಇಡೀ ಜಗತ್ತಿಗೆ ತೈಲ ಪೂರೈಕೆಯನ್ನು ನಿಲ್ಲಿಸುವ ತಾಕತ್ತು ಇರಾನ್ಗಿದೆ. ಗೆಳೆಯರೆ, ಅಮೆರಿಕ 5 ದಿನಗಳ ಬ್ರೇಕ್ ಕೇಳಿರಬಹುದು, ಆದರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಮಾತ್ರ ಯಾರ ಮಾತನ್ನ ಕೇಳುವ ಸ್ಥಿತಿಯಲ್ಲಿಲ್ಲ. ಇರಾನ್ಗೆ 5 ದಿನ ಸಮಯ ಕೊಡುವುದು ದೊಡ್ಡ ತಪ್ಪು. ಹಾಗೂ ಈ ಗ್ಯಾಪ್ನಲ್ಲಿ ಅವರು ತಮ್ಮ ಕ್ಷಿಪಣಿಗಳನ್ನು ಮತ್ತೊಂದು ಕಡೆ ಬಚ್ಚಿಡುತ್ತಾರೆ ಅನ್ನೋ ಇಸ್ರೇಲ್ನ ವಾದ. ಗೆಳೆಯರೆ, ಇದಕ್ಕೆ ಸಾಕ್ಷಿ ಅನ್ನುವಂತೆ ಟ್ರಂಪ್ ಹೇಳಿಕೆಯೇ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರಿಸಿದೆ. ದಕ್ಷಿಣ ಇರಾನ್ನ ಬಂದರ್ ಅಬ್ಬಾಸ್ನಲ್ಲಿರುವ ರೇಡಿಯೋ ಟ್ರಾನ್ಸ್ಮಿಟರ್ ಟವರ್ ಮತ್ತು ಮದ್ದು ಗುಂಡುಗಳ ಉಗ್ರಾಣದ ಮೇಲೆ ಇಸ್ರೇಲ್ ಭಾರಿ ಬಾಂಬ್ ದಾಳಿ ಮಾಡಿದೆ. ಅಮೆರಿಕ ನಿಲ್ಲಿಸಿದ್ರು ಸರಿ, ನಾವು ನಿಲ್ಲಿಸುವುದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಇಸ್ರೇಲ್ ರವಾನಿಸಿದೆ.
ಹಾಗೂ ಗೆಳೆಯರೆ, ಈ ಮಹಾಯುದ್ಧ ಕೇವಲ ಮಿಡಲ್ ಈಸ್ಟ್ಗೆ ಸೀಮಿತವಾಗಿಲ್ಲ, ಇದರ ಉರಿ ಇಡೀ ಜಗತ್ತಿಗೆ, ವಿಶೇಷವಾಗಿ ನಮ್ಮ ಭಾರತಕ್ಕೂ ತಟ್ಟಲಿದೆ. ಹಾಗೂ ನಿನ್ನೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಒಂದು ಅತ್ಯಂತ ಗಂಭೀರ ಸಂದೇಶವನ್ನು ನೀಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, ನಾವು ಕೊರೋನಾ ಸಮಯದಲ್ಲಿ ಹೇಗೆ ಒಗ್ಗಟ್ಟಿನಿಂದ ಸವಾಲುಗಳನ್ನು ಎದುರಿಸಿದ್ದೇವೋ, ಈಗಲೂ ಅದೇ ರೀತಿ ಕಠಿಣ ಪರಿಸ್ಥಿತಿಗೆ ಸಿದ್ಧರಾಗಬೇಕಾದ ಅಗತ್ಯವಿದೆ ಅಂತ. ಹಾಗೂ ಗೆಳೆಯರೆ, ಇದರ ಅರ್ಥ ಬಹಳ ಸ್ಪಷ್ಟವಾಗಿದೆ. ಈ ಯುದ್ಧ ಶೀಘ್ರದಲ್ಲೇ ಮುಗಿಯುವುದಿಲ್ಲ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ, ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ, ಹೀಗೆ ಇದರ ನೇರ ಹೊಡೆತ ನಿಮ್ಮಂಥ ಸಾಮಾನ್ಯ ಜನರ ಮೇಲೂ ಬೀಳಲಿದೆ. ನಾವು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸಿದ್ಧರಾಗಬೇಕಾದ ಸಮಯ ಬಂದಿದೆ. ಗೆಳೆಯರೆ, ಒಂದು ಕಾಲದಲ್ಲಿ ಜಗತ್ತನ್ನು ತಮ್ಮ ಬೆರಳ ತುದಿಯಲ್ಲಿ ಆಳುತ್ತಿದ್ದ ಸೂಪರ್ ಪವರ್ಗಳು ಇಂದು ತಮ್ಮದೇ ಸೃಷ್ಟಿಯ ಜಾಲದಲ್ಲಿ ಸಿಲುಕಿ ಅಸಹಾಯಕವಾಗ್ತಾ ಇರುವುದು ಕಾಲದ ಬಹುದೊಡ್ಡ ವಿಪರ್ಯಾಸ. ರಾಜಕಾರಣಿಗಳ ಮತ್ತು ದೇಶಗಳ ಇಗೋ ನಡುವೆ ಪ್ರತಿದಿನ ಬಲಿಯಾಗ್ತಾ ಇರುವುದು ಮಾತ್ರ ಸಾವಿರಾರು ಮುಗ್ಧ ಜೀವಗಳು. ಹಾಗೂ ಈ ಯುದ್ಧದ ಬೆಂಕಿ ಎಲ್ಲಿಗೆ ಹೋಗಿ ನಿಲ್ತದೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವುದಕ್ಕಿಂತ ಮನುಕುಲ ಎಷ್ಟು ಬೆಲೆ ತೀರಬೇಕಾಗ್ತದೆ ಅನ್ನೋದು ದೊಡ್ಡ ಪ್ರಶ್ನೆ. ಸೊ ಗೆಳೆಯರಿ, ಜಾಗತಿಕ ಯುದ್ಧದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗೂ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ವ್ಯಾಲ್ಯೂಯಬಲ್ ಅನಿಸಿದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಜಗತ್ತಿನ ಇಂತಹ ರಿಯಲ್ ಪಾಲಿಟಿಕ್ಸ್ ಮತ್ತು ಯುದ್ಧದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.